ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತೆ ಇವರು ಬೇಡ ಅಂತ ಹೇಳೋದು ಬೇಡ, ನಾನು ಹೇಳೋದು ಈ ವಾಹಿನಿ ಮುಖಾಂತರ ಮಾನ್ಯ ಹೊಸ ನಮ್ಮ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪರಿಷ್ಕರಣೆ 3,89,000 ಐಡೆಂಟಿಫೈ ಮಾಡಿದ್ಮೇಲೆ ಉಳಿದ ಕೋಟ್ಯಾಂತರ ಜನರು ಇದರಿಂದ ವಂಚಿತ ಆಗಬಾರ್ದು. ಈ ಕೂಡಲೇ ಅವರಿಗೆ ಇಮಿಡಿಯೇಟ್ ಹಾಕ್ಬೇಕು. 3,89,000 ಖಾತೆ ಅವರು ಪರಿಷ್ಕರಣೆ ಆಗಿ ಮಾಡ್ತಿದ್ದಾರೆ, ಐಡೆಂಟಿಫೈ ಮಾಡಿದ್ದಾರೆ. ಮತ್ತೆ ಹೊಸದಾಗಿ ಮಾಡ್ಕೋಬೇಕು ಅವ್ರು ಮಾಡ್ಕೊಳ್ಳಿ. ಈಗ ಉಳಿದಿರೋರಿಗೆ ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ಗೃಹ ಜ್ಯೋತಿ ಮೇಡಮ್, ಗೃಹ ಜ್ಯೋತಿ ಎಲ್ಲರಿಗೂ ಉಚಿತ ಅಂತ ಅಂದಿದ್ರು. ಎಲ್ಲರಿಗೂ ಉಚಿತ ಇಷ್ಟು ಯೂನಿಟ್ ಗಳವರೆಗೆ ಅಂತ ಇತ್ತು. ಅದರಲ್ಲಿ ನೀವು ತಮಿಳ್ನಾಡಿಂದ ಬಂದಿರೋ, ಅಸ್ಸಾಮಿಂದ ಬಂದಿರೋ, UP ಇಂದ ಬಂದಿರೋ, ಜಮ್ಮು ಕಾಶ್ಮೀರಿಂದ ಬಂದಿರೋ, ಆಂಧ್ರದಿಂದ ಬಂದಿದ್ರೋ, ನೀವು ಯಾರೇ ಆಗಿರ್ಬೋದು, ಇಷ್ಟು ಯೂನಿಟ್ ಒಳಗಡೆ ನೀವೇನಾದ್ರೂ ಖರ್ಚು ಮಾಡಿದ್ರೆ ನಿಮಗೆ ಫ್ರೀ ಕೊಡ್ತಿದ್ರು. ಹೌದಾ? ಈಗ ನೀವು ಬೇರೆ ರಾಜ್ಯದ ಮತದಾರರಾಗಿದ್ರೆ ನಿಮ್ಗೆ ಕೊಡಲ್ಲ. ಇವಾಗ ಅವರು ಘೋಷಣೆ ಮಾಡುವಾಗ ಯಾವುದೇ ರೀತಿಯ ನಿರ್ದಿಷ್ಟವಾದ 200 ಯೂನಿಟ್ ಫ್ರೀ ಇಂಥವರಿಗೆ ಮಾತ್ರ ಅಂತ ಹೇಳಿದ್ರ? ಈಗ ಹೇಳ್ತಿದಾರೆ, ತಪ್ಪೇನು? ಅದಂಗೆ ಈಗ ಹೇಳ್ತಿದಾರೆ ಅಂದ್ರೆ ಒಂದ್ ನಿಮಿಷ. ಈಗ ಕನ್ನಡ ಜನತೆ ಬಗ್ಗೆ ಅತ್ಯಂತ ಇವರಿಗೆ ಪ್ರೀತಿ. ಯಾವಾಗ್ಲೂ ನಾವು ಶಾಂತಿಯ ತೋಟ ಇದು ನಿಮ್ಮ ಶಾಂತಿಯ ತೋಟನ ಅಂದ್ರೆ ಏನ್ ಹಿಂದಿ ವಾಲಗಳಿಗೂ ಕೊಡ್ಬೇಕೇನು? ನೋಡಿ, ನಾನ್ ಹೇಳುದು ಹಿಂದಿ ವಾಲ ಕೊಡಿ, ಅವ್ರಿಗೆ ಕೊಡಿ ಅಂತ ಹೇಳ್ತಾ ಇಲ್ಲ. ಇಲ್ಲಿದ್ದು ನೀವು ವೋಟ್ ಹಾಕ್ತಿರಂದ್ರೆ ಒಂದ್ ನಿಮಿಷ ರೀ, ನನ್ನ ವೋಟರ್ಸ್ ನಾ ಕೊಡ್ತೀನಿ, ನೀವು ಇಲ್ಲಿದ್ದು UP ಗೆ ವೋಟ್ ಹಾಕ್ತೀನಿ. ಹಾಗಾದ್ರೆ 4,532 ಜನ ಕತ್ತೆ ಕಾಯ್ತಾ ಇದ್ರೇನ್ರಿ? ಅಷ್ಟು ಜನ ನೀವು ಗ್ರಾಮ ಪಂಚಾಯತಿಗೆ ಇಟ್ರಲ್ಲ, ಅವ್ರು ಇಷ್ಟು ಜನರಿಗೆ 23 ಕೋಟಿ ಸ್ಯಾಲರಿ ಕೊಟ್ಟಿದಾರಲ್ಲ, ಅನುಷ್ಠಾನ ಸಮಿತಿ ಅಧ್ಯಕ್ಷರಲ್ಲ, ಅವ್ರೇನ್ ಮಾಡ್ತಾ ಇದ್ರು? ಅಲ್ಲ, ಆ ಏರಿಯಾ ವೈಸ್ ಅವ್ರಿಗೆ ಗೊತ್ತಿಲ್ವಾ ಸತ್ತಿದಾರಂತ ಗೊತ್ತಿಲ್ವಾ? ಅಥವಾ ಅಲ್ಲಿ ಇಲ್ಲ ಅವರ ಡೆಡ್ ಅಕೌಂಟ್ ಅಂತ ಗೊತ್ತಿಲ್ವಾ? ಶಾಂತಿಯ ತೋಟ ಅನ್ನೋದು ಎಲ್ಲಾ ಸಮುದಾಯಗಳನ್ನ ಒಳಗೊಂಡಂತೆ. ಅಥವಾ ನಾನು ಇಲ್ಲಿ ಎಲ್ಲಾ ಸವಲತ್ತು ಅನುಭವಿಸ್ತೀನಿ, ಓಟ್ ಹೋಗಿ ಬೇರೆಯವ್ರಿಗೆ ಹಾಕಿ ಬರ್ತೀನಿ ಅಂತಂದ್ರೆ ದಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್. ನಾನು ಹೇಳುದಷ್ಟೇ, ಇವಾಗ ಇವರು ಮಾಡಿರೋ ತಪ್ಪಿಗೆ ಇವರು ಮಾಡಿರೋ ತಪ್ಪಿಗೆ ಸಾಮಾನ್ಯ ಕೊಟ್ಟರೆ ವೇಟ್ ಮಾಡ್ತೀನಿ, ಇಲ್ಲ ನಾನು ಹೋಗ್ತೀನಿ. ಇಲ್ಲ, ಖಂಡಿತ ಒಂದ್ ನಿಮಿಷ ನನಗೆ ಮಾತಾಡೋ ಅವಕಾಶ ಕೊಟ್ಟಿಲ್ಲ ಅಂತಾನೆ. ನನ್ನ ನಿಮಿಷ ಖರ್ಚು ಮಾಡಿದ್ರಿ ನೀವೀಗ. ಯಾರು? ಒಂದು ನಿಮಿಷ ಖರ್ಚು ಮಾಡಿಲ್ಲ, ಸ್ಪಾಯಿಲ್ ಮಾಡಿದ್ರೆ. ಆಮೇಲೆ ಒಂದ್ ನಿಮಿಷ ಕೊಡ್ರಿ ಮೇಡಮ್. ಅಲ್ಲ, ನನ್ನ 57 ನಿಮಿಷದಲ್ಲಿ ಬರೀ 2 ನಿಮಿಷ ಮಾತಾಡೋಕೆ ನಾನು ಡಿಬೇಟ್ ಬರ್ಬೇಕು? ನಾನು ಏನು ಡಿಬೇಟ್ ಬರ್ಬೇಕು? ನನ್ನ ಪಕ್ಷದ ಐಡಿಯಾಲಜಿ ಮಾತಾಡಕ್ಕೆ, ಅದು ನಮ್ಮ ಪಕ್ಷಕ್ಕೆ ಅವಮಾನ ಮಾಡಕ್ಕೆ. ಪ್ಲೀಸ್ ವೇಟ್ ಮಾಡಿ, ಪಕ್ಷದ ಬಗ್ಗೆ ಮಾತಾಡಿ. ಪ್ಲೀಸ್ ವೇಟ್ ಮಾಡಿ. ಏನ್ ಮಾತಾಡಿದಿರ ಅಂತ 52 ನಿಮಿಷದಲ್ಲಿ ಬರೀ 2 ನಿಮಿಷ ಮಾತಾಡಕ್ಕೆ ನಾನು ಡಿಬೇಟ್ ಗೆ ಬರ್ಬೇಕು? 2 ನಿಮಿಷ ಹಾಳು ಮಾಡಿದ್ರಿ. 1 ನಿಮಿಷ ಅಲ್ಲ, 52 ನಿಮಿಷದಲ್ಲಿ 2 ನಿಮಿಷ ಮಾತಾಡಕ್ಕೆ ನಾನು ಡಿಬೇಟ್ ಗೆ ಕರೆದಿಲ್ಲ. ಕಾಂಗ್ರೆಸ್ 3 ನಿಮಿಷ ಹಾಳು ಮಾಡಿದ್ರಿ. 1 ನಿಮಿಷ ನಾನು 3 ನಿಮಿಷ ಕೊಡೋದಾದ್ರೆ ಆಯ್ತು. ವೇಟ್ ಮಾಡ್ತಿದ್ದೀನಿ. ಅಲ್ಲ, ನೀವು ಧಮಕಿ ಹಾಕಿ ಧಮಕಿ ಅಲ್ಲ, ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಹೋಗಿ ಪರವಾಗಿಲ್ಲ. ಅಲ್ಲ, ಒಂದ್ ನಿಮಿಷ ನಿಮಗೆ ಟೈಮ್ ಕೊಡ್ತೀನಿ. ಧಮಕಿ ಹಾಕಿ ನಾನು ಹೋಗ್ತೀನಿ, ಒಂದ್ ನಿಮಿಷ. ಅಲ್ಲ, ನಾವು ಚರ್ಚೆಗೆ ನಮ್ಮ ಪಕ್ಷಕ್ಕೆ ಮಾತಾಡೋಕೆ ಚರ್ಚೆಗೆ ಬರಲ್ಲ, ಚರ್ಚೆಗೆ ಕಳ್ಸಲ್ಲ ನಾನು, ಚರ್ಚೆಗೆ ಕಳ್ಸಲ್ಲ. ಮೇಡಮ್, ಇವತ್ತೇನು ನೀವು ಗೃಹ ಜ್ಯೋತಿ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಸರ್ಕಾರ ಘೋಷಣೆ ಮಾಡೋದಕ್ಕೆ ಮೊದಲೇ ಕೃಷಿ ಪಂಪ್ಸೆಟ್ ಇರ್ಬೋದು, ಗೃಹ ಜ್ಯೋತಿ ಅಥವಾ ಕುಟೀರ ಜ್ಯೋತಿ ಇರ್ಬೋದು, SC/ST ಕುಟುಂಬಗಳಿಗೆ ಮತ್ತು ಅದ್ರ ಜೊತೆಗೆ ಯಾರು BPL ಕಾರ್ಡ್ ಹೋಲ್ಡರ್ ಇದ್ದಾರೆ ಅವ್ರಿಗೆ 75 ಯೂನಿಟ್ ಫ್ರೀ ಕೊಡ್ತೀನಿ ಅಂತೇಳಿ ಅದನ್ನು ಪ್ರತಿ ವರ್ಷ ಸರ್ಕಾರ ಯಾವ ವಿದ್ಯುತ್ ಕಂಪನಿಗಳಿದೆ 36,289.91 ಕೋಟಿ ರೂಪಾಯಿ ಸಬ್ಸಿಡಿ ಕೊಡ್ತಾ ಇತ್ತು. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಮೊದಲನೇ ಸರ್ಕಾರದಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಮೇಡಮ್ ಅದನ್ನು ಸಬ್ಸಿಡಿ ಕೊಡಲೇ ಇಲ್ಲ. ಆದರೆ ಮತ್ತೆ ಕಾಂಗ್ರೆಸ್ ಇವಾಗ ಏನು ತಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ 10,578 ಕೋಟಿ ರೂಪಾಯಿಯನ್ನು ಮತ್ತೆ ಘೋಷಣೆ ಮಾಡಿಬಿಟ್ರು ಪ್ರತಿ ವರ್ಷ. ಅಲ್ಲಿಗೆ ತಜ್ಞರೆಲ್ಲ ಹೇಳಿದ್ರು, ಇಲ್ಲ ಇದು ಕೊಡೋದ್ರಿಂದ ಸಂಪೂರ್ಣವಾಗಿ ನಾಶ ಆಗುತ್ತೆ ವಿದ್ಯುತ್ ಕಂಪನಿಗಳು ಅಂತ ಹೇಳ್ಬಿಟ್ಟು ತಜ್ಞರು ಹೇಳಿದ್ರು ಸಹ ಇದನ್ನು ಇವರು ನಿರ್ಲಕ್ಷ್ಯ ಮಾಡಿದ್ರು, ಘೋಷಣೆ ಮಾಡಿದ್ರು. ಇವತ್ತು ಈ ಪರಿಸ್ಥಿತಿಗೆ ಕಾರಣ ಇವು ಕಾರಣಗಳು ಈ ರಾಜ್ಯದ ಜನತೆಯಲ್ಲಿ. ಆಮೇಲೆ ನನಗೆ ವರಿ ಇರೋದು, ಪ್ರೈವೇಟೈಸೇಷನ್ ಮಾಡಿಬಿಟ್ರೆ ಭಾರಿ ಕಷ್ಟ. ಇವರು ಭಾಳ ಬಿಸ್ನೆಸ್ ಮೆನ್ಗಳು ತುಂಬಾರೆ ಈಗ ಸರ್ಕಾರದಲ್ಲಿ. ಸೊ ನಮ್ಮ ಕರ್ನಾಟಕದ ವಿದ್ಯುತ್ ಕಂಪನಿಗಳು ಅಥವಾ ಏನೇನಿದಾವೆ ಇವಾಗ KPTCL ಆಗಿರ್ಬೋದು, KPCL ಆಗಿರ್ಬೋದು, ಇವೆಲ್ಲ ಎಲ್ಲಿ ಖಾಸಗೀಕರಣ ಮಾಡ್ತಾರೋ ಅನ್ನೋ ಭಯ ಇದೆ. ಇರಲಿ ಸರ್, ನಿಮಗೆ 3 ನಿಮಿಷ ಐತಿ, 3 ನಿಮಿಷಕ್ಕೆ ನೀವು 10 ನಿಮಿಷ ವೇಸ್ಟ್ ಮಾಡಿದ್ರೆ ಮಾತಾಡ್ರಿ. ನೋಡಿ, ಮೊದಲನೇದಾಗಿ ಇವತ್ತೇನು 1,01,00,000 ಏನು ಗೃಹಲಕ್ಷ್ಮಿ ಬೆನಿಫಿಷರಿ ತೀರೋಗಿದ್ದಾರೆ ಅವರು. ನೋಡಿ, ಅವ್ರು 3 ನಿಮಿಷ ಕೇಳಿದ್ರೆ ಕೊಡ್ರಿ. ಓಕೆ ಮೇಡಮ್, ಪ್ಲೀಸ್ ಮೇಡಮ್.
ನೋಡಿ 1,12,000 ಗೃಹಲಕ್ಷ್ಮಿಯ ಬೆನಿಫಿಷರಿ ಅಂತ ಇರೋಗಿದ್ದಾರೆ. ಅವರು ಹೆಡ್ ಆಫ್ ದ ಫ್ಯಾಮಿಲಿ ಇದ್ರು. ಆ ಹೆಡ್ ಆಫ್ ದ ಫ್ಯಾಮಿಲಿ ಬದಲಾಗಿ ಆ ಮನೆಗೆ ಇನ್ನೊಬ್ರು ಹೆಡ್ ಆಫ್ ದ ಫ್ಯಾಮಿಲಿ ಆಗಬೇಕಾಗಿತ್ತು. ಆ ಕರೆಕ್ಷನ್ ಆಗಿತ್ತು. ಅಂದ್ರೆ ಈ ದುಡ್ಡು ಮಿಸ್ಯೂಸ್ ಆಗಿಲ್ಲ ಅಂದ್ರೆ, ಆಮೇಲೆ ಕರೆಕ್ಷನ್ ನೀವು ಕೇಳಿ, ಅಂದ್ರೆ ಆ ದುಡ್ಡು ಕುಟುಂಬಕ್ಕೆ ಹೋಗಿದೆ. ಅಂದ್ರೆ ಕುಟುಂಬದ ಯಜಮಾನಿ ಬದಲಾವಣೆ ಆಗಬೇಕಾಗಿತ್ತು. ಇನ್ನು ಅತ್ತೆ ಇರೋದ ತಕ್ಷಣ ಸೊಸೆಗೆ ಬರಬೇಕಾಗಿತ್ತು. ಅಂದ್ರೆ ಏನಂತ ಅರ್ಥ, ಅದು 90% ಅಥವಾ 95% ಮಿಸ್ಯೂಸ್ ಆಗಿರಕ್ಕೆ ಸಾಧ್ಯ ಇಲ್ಲ. ಓಕೆ, ತಪ್ಪಾಗಿರ್ಬೋದು, ಓಕೆ, ಏನೋ ಬದಲಾವಣೆಗಳಾಗಿರ್ಬೋದು ಮೊದಲನೇದು. ಆದರೆ ಟೋಟಲ್ ಬಡ್ಜೆಟ್, ನಮ್ಮ ರಾಜ್ಯದ ಬಡ್ಜೆಟ್ನ ಓವರ್ ಆಲ್ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು 1,32,000 ಕೋಟಿ ಇಲ್ಲಿವರೆಗೂ ಕೊಟ್ಟಿದ್ದೇವೆ. ಅಂದ್ರೆ ಪ್ರತಿ ವರ್ಷ 12.7% ಆಫ್ ದ ಬಡ್ಜೆಟ್. ಅಂದ್ರೆ ಯಾವಾಗ್ಲೂ ನಾವೇನು ಬರೇ ಗ್ಯಾರಂಟಿ ಅಂತ ಅಂದ್ರೆ, ನಾವು ನಮ್ಮ ಮೂಲ ಉದ್ದೇಶ ಏನು, ಗ್ಯಾರಂಟಿ ಯಾಕೆ ಕೊಟ್ವಿ? ಗ್ಯಾರಂಟಿ ಕೊಟ್ಟಿದ್ದ ಮೂಲ ಉದ್ದೇಶ ಏನು ಅಂತ ಅಂದ್ರೆ, ಬೆಲೆ ಏರಿಕೆಯಿಂದ ಬೆಂದಿದ್ದಂತ ಕನ್ನಡಿಗ ಕುಟುಂಬಗಳಿಗೆ ನಾವು ಅವರನ್ನ ಮೇಲೆತ್ತಬೇಕು ಅಂತ ಹೇಳಿ ಆ ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ಓಕೆ, ಸೊ ಒಂದ್ ನಿಮಿಷ, ಓಕೆ, ಒಂದ್ ನಿಮಿಷ, ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ಈ ಸಾಲ ತಡ್ರಿ ಮೇಡಮ್, ಆದ್ರೂ ಸಾಲ ನಾವೆಲ್ಲ ಮಾತ್ರ ಮಾಡಿರ್ತಕ್ಕಂಥದ್ದು. ಇವತ್ತು ಕೇಂದ್ರ ಸರ್ಕಾರ ತಗೊಂಡು ಎಲ್ಲ, ಒಂದ್ ನಿಮಿಷ ಪ್ಲೀಸ್, 7 ಲಕ್ಷ ಕೋಟಿಯನ್ನ ತೆರಿಗೆ ತೆಗೆದುಕೊಂಡು ಹೋಗಿ ನಮಗೆ ಫಿಕ್ಸ್ ಏನು ಭಿಕ್ಷುಕನಾಗಿ ಬರೀ 53,000 ಕೊಡ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಈ ವಿಚಾರವನ್ನು ಬಿಜೆಪಿ ಅವರಿಗೆ ನಾಚಿಕೆ ಆಗಬೇಕು. ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ. ಯಾಕೆ ಅಂತಾರೆ, ಕರ್ನಾಟಕದಿಂದ 7 ಲಕ್ಷ ಕೋಟಿ ಕನ್ನಡಿಗರಿಗೆ ಕೊಡ್ತಾ ಇರ್ತಕ್ಕಂಥ ಭಿಕ್ಷೆ ಹಣದಲ್ಲಿ ಇವರು ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಕನ್ನಡಿಗರಿಗೆ ಮಾಡ್ತಕ್ಕಂಥ ಅವಮಾನ. ಓಕೆ, ನಾನು ಯಾಕೆ ಈ ವಿಚಾರವನ್ನು ಹೇಳ್ತೀನಿ ಅಂತಂದ್ರೆ, ಆಡಳಿತಾತ್ಮಕವಾಗಿ ಕೆಲವು ಬದಲಾವಣೆಗಳೇನಾದ್ರು ಆಗಬೇಕು, ಅದನ್ನ ಮಾಡಕ್ ರೆಡಿ ಇದ್ದೇವೆ. ಸಣ್ಣ ಹೊಸ ಯೋಜನೆಗಳು ತಂದಾಗ ಕೆಲವು ತಪ್ಪುಗಳಾಗೋದು ಸಹಜ, ಅದನ್ನ ಸರಿಪಡಿಸ್ಕೊಳ್ತಿದ್ದೇವೆ. ಆ ನಾವು ಲೀಕೇಜ್, ಬಿಜೆಪಿ ರೀತಿ 40% ಕಮಿಷನ್ ತಿಂದಿಲ್ಲ. 7 ಕೋಟಿ ಕನ್ನಡಿಗರಿಗೆ ಹೋಗಿದೆ, ಅದು ಕನ್ನಡಿಗರಿಗೆ ಕೊಟ್ಟಿದ್ದೇವೆ. ಕನ್ನಡಿಗರಿಗೆ ಕೊಟ್ಟಿದ್ದೇವೆ, ಬೇರೆ ಯಾರಿಗೂ ಕೊಟ್ಟಿಲ್ಲ. ಬಿಜೆಪಿ ರೀತಿ ಕಳ್ಳತನ ಮಾಡಿ, ಭ್ರಷ್ಟಾಚಾರ ಮಾಡಿ, ಜೋಬು ತಿನ್ಕೊಂಡು ಭ್ರಷ್ಟಾಚಾರದಂಗೆ ನಾವು ಮಾಡಿಲ್ಲ. ಜನರ ದುಡ್ಡನ್ನ ಜನರಿಗೆ ಕೊಟ್ಟಿದ್ದೇವೆ, ಅದನ್ನ ರಿಸ್ಟ್ರಿಕ್ಟ್ ಮಾಡಬೇಕು, ಮಾಡ್ತಾ ಇದ್ದೇವೆ. ಹೊಸ ಪರಿಷ್ಕರಣೆಯನ್ನು ಮಾಡೇ ಮಾಡ್ತೇವೆ. ಅದು ಜನರಿಗೆ ತೊಂದರೆ ಆಗದಾಗೆ ಮಾಡ್ತೇವೆ. 5 ನಿಮಿಷ ಕೊಟ್ಟಿನಿ ಸರ್, ಥ್ಯಾಂಕ್ ಯು ವೆರಿ ಮಚ್ ತಮ್ಗೆಲ್ರಿಗೂ. ಅಂದ್ರೆ 3 ವರ್ಷ ಅಂದ್ರೆ ಎಷ್ಟು ದಿನ ಆಯ್ತು ಸರ್? ದಿನಗಳು ಸರ್ 365 × 3 365 15 318 1 19 1095 ದಿನ. ಹೌದಾ? ಅಷ್ಟು ದಿನ ಬೇಕಾಯ್ತು ಇವ್ರಿಗೆ ಇಷ್ಟು ಅಕ್ರಮ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೆ. ಆಮೇಲೆ ಒಂದು ಯಾವುದೇ ಸರ್ಕಾರ ಆದರೂ ತಪ್ಪಾದಾಗ ಆ ತಪ್ಪುಗಳನ್ನು ಒಪ್ಪಿಕೊಂಡು ತಿದ್ದುಕೊಂಡು ಮುಂದಕ್ಕೆ ಹೋಗಬೇಕು. ದಿ ಸೇಮ್ ಟೈಮ್ ತಪ್ಪಿಗೆ ಕಾರಣರಾದವರನ್ನು ಹೊಣೆಗಾರಿಕೆ ಮಾಡಬೇಕು, ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ತಪ್ಪಾಗಿ ಹೋದಂಥ ಹಣಕ್ಕೆ ಒಂದು ಅಕೌಂಟಬಿಲಿಟಿ ಇರಬೇಕು. ಅದು ಯಾವುದೂ ನಾನು ಮಾಡಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಸರಿ ಮಾಡ್ತೀನಿ ಅಂದರೆ, ಇಷ್ಟು ದಿನ ಜನರ ತೆರಿಗೆ ಹಣ ಪೋಲಾಯ್ತಲ್ಲ, ಅದಕ್ಕೆ ನಾವು ಯಾರೂ ಮಾತಾಡ್ಕೊಡ್ದು. ಕೇಂದ್ರ ಸರ್ಕಾರನೂ ನಮ್ಮ ಹಿಂದೆ ಬಿದ್ದೈತಿ, ರಾಜ್ಯ ಸರ್ಕಾರನೂ ನಮ್ಮ ಹಿಂದೆ ಬಿದ್ದಿದೆ. ಜನರು ಮಾತ್ರ ಉಸಿರಾಡಂಗಿಲ್ಲ. ಅಭಿವೃದ್ಧಿ ಶೂನ್ಯ. ಸರಿಯಾಗಿ ಯೋಜನೆಗಳನ್ನೂ ಕೂಡ ಅನುಷ್ಠಾನಕ್ಕೆ ತಂದು ಅವುಗಳ ಸಮರ್ಪಕವಾದಂತಹ ವಿತರಣೆನೂ ಆಗ್ತಾ ಇಲ್ಲ. ಏನಾಗ್ತಿದೆ ಏನಪ್ಪ ಈ ಬೆಲೆ ಏರಿಕೆ ಬಿಸಿಯಲ್ಲಿ? ನಮ್ಮ ಜನ ಯಾವ ಪ್ರಶ್ನೆನೂ ಕೇಳಂಗಿಲ್ಲ. ಬಿ ಜೆ ಪಿಯವರು ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ ಅವರು ಬಿ ಜೆ ಪಿ ಮೇಲೆ. ಸಾಕಾಗಿ ಹೋಗಿಬಿಟ್ಟಿದೆ. ಈ ಪೊಲಿಟಿಕಲ್ ಪಾರ್ಟೀಸಿಂದ ನಮಗೆ ಏನಾದರೂ ಒಳ್ಳೇದಾಗುತ್ತಾ ಇಲ್ವಾ? ಮುಂದಿನ ಚುನಾವಣೆಯಲ್ಲಿ ಜನ ನೀವು ಯೋಚನೆ ಮಾಡಬೇಕಷ್ಟೇ.